ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ರಾಜ್ಯ ಸರ್ಕಾರಿ ನೌಕರರಿಗೆ ಸರ್ಕಾರ ನೀಡಿರುವಂತಹ ಸಿಹಿ ಸುದ್ದಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದೇನೆಂದರೆ, ರಾಜ್ಯ ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ಯೆ ಶೇಕಡ 1.50 ಹೆಚ್ಚಳ ಆಗಿ ಸರ್ಕಾರ ಆದೇಶ ಪ್ರಕಟಿಸಿದೆ. ಇವತ್ತೇ ಆದೇಶವನ್ನು ಪ್ರಕಟ ಮಾಡಿದೆ. ಅದೇನಂತ ಆದೇಶ ಪ್ರತಿಯೊಟ್ಟಿಗೆ ಎಲ್ಲ ವಿವರಗಳನ್ನು ಈ ವಿಡಿಯೋವನ್ನು ನೋಡಿ ನೀವು ತಿಳ್ಕೊಳ್ಬೋದಾಗಿದೆ. ಮೊದಲನೇದಾಗಿ, ಕರ್ನಾಟಕ ಸರ್ಕಾರವು ರಾಜ್ಯ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರ ತುಟ್ಟಿ ಭತ್ಯೆಯನ್ನು ಶೇಕಡ 14.25ರಿಂದ ಶೇಕಡ 15.75ಕ್ಕೆ ಏರಿಕೆ ಮಾಡಿದೆ. ಅಂದರೆ ಶೇಕಡ 1.50 ಹೆಚ್ಚಳವು 2026ರ ಜನವರಿ 1ರಿಂದ ಅನ್ವಯ ಆಗಲಿದೆ. ಲಕ್ಷಾಂತರ ನೌಕರರು ಮತ್ತು ಪಿಂಚಣಿದಾರರಿಗೆ ಆರ್ಥಿಕವಾಗಿ ಅನುಕೂಲವಾಗಲಿದೆ. 2024ರ ಪರಿಷ್ಕೃತ ವೇತನ ಶ್ರೇಣಿಗಳಲ್ಲಿ ವೇತನ ಪಡೆಯುತ್ತಿರುವ ರಾಜ್ಯ ಸರ್ಕಾರಿ ನೌಕರರಿಗೆ ಈ ಹೆಚ್ಚಳ ಅನ್ವಯ ಆಗಲಿದೆ. ಸೊ ಇದು ನೋಡ್ಬೋದು, ಇದು ನೀವೇ ನೋಡ್ತಿರೋ ಹಾಗೆ ಯಾರಿಗೆ 7ನೇ ವೇತನ ಆಯೋಗದ ಅಡಿಯಲ್ಲಿ ನೀವು ವೇತನ ಪಡಿತಿದ್ದೀರೋ ಮತ್ತು ಪಿಂಚಣಿ ಪಡಿತಿದ್ದೀರೋ ಅವರೆಲ್ಲರಿಗೂ ಕೂಡ ಈ DA ಹೈಕ್ ಅನ್ವಯ ಆಗಲಿದೆ. ಪ್ರಸ್ತುತ ಮೂಲ ವೇತನದ ಶೇಕಡ 14.25ರಷ್ಟಿದ್ದ ತುಟ್ಟಿ ಭತ್ಯೆಯನ್ನು ಶೇಕಡ 15.75ಕ್ಕೆ ಪರಿಷ್ಕರಿಸಲಾಗಿದೆ. ಅಂದರೆ ಒಟ್ಟು 1.50 ತುಟ್ಟಿ ಭತ್ಯೆ ಹೆಚ್ಚಳ ಆದಂತಾಗಿದೆ. ಈ ಆದೇಶವು ಕೇವಲ ರಾಜ್ಯ ಸರ್ಕಾರಿ ನೌಕರರಿಗೆ ಮಾತ್ರವಲ್ಲದೆ ಇನ್ನೂ ಕೆಲವು ಹಲವರ್ಗದವರಿಗೆ ಅನ್ವಯವಾಗಲಿದೆ. ಅದು ಯಾವುದಂದರೆ, ರಾಜ್ಯ ಸರ್ಕಾರದ ನಿವೃತ್ತ ವೇತನದಾರರು ಮತ್ತು ಕುಟುಂಬ ನಿವೃತ್ತ ವೇತನದಾರರು, ಅನುದಾನಿತ ಶಿಕ್ಷಣ ಸಂಸ್ಥೆಗಳ ನಿವೃತ್ತ ನೌಕರರು, UGC, AICTE, ICAR ವೇತನ ಶ್ರೇಣಿಯ ನಿವೃತ್ತ ನೌಕರರು, ಜಿಲ್ಲಾ ಪಂಚಾಯತ್ಗಳ ಪೂರ್ಣಾವಧಿ ನೌಕರರು, ಪೂರ್ಣಾವಧಿ ಕೆಲಸ ಮಾಡುವ ವರ್ಕ್ ಚಾರ್ಜ್ ನೌಕರರು, ಸರ್ಕಾರದಿಂದ ಸಹಾಯಧನ ಪಡೆಯುತ್ತಿರುವ ಶಿಕ್ಷಣ ಸಂಸ್ಥೆಗಳು, ವಿಶ್ವವಿದ್ಯಾಲಯಗಳ ಪೂರ್ಣಾವಧಿ ನೌಕರರು. ಈ ಪರಿಷ್ಕೃತ ತುಟ್ಟಿ ಭತ್ಯೆಯು ಇವರು ಎಲ್ಲರಿಗೂ ಕೂಡ ಇದು ಅನ್ವಯ ಆಗಲಿದೆ. ಈ ಪರಿಷ್ಕೃತ ತುಟ್ಟಿ ಭತ್ಯೆಯು 2026ರ ಜನವರಿ 1ರಿಂದ ಪೂರ್ವಾನ್ವಯವಾಗಿ ಜಾರಿಗೆ ಬರಲಿದೆ. ಅಂದರೆ ಈಗ ಈ ತುಟ್ಟಿ ಭತ್ಯೆ ಹೆಚ್ಚಳದ ಆದೇಶ ಈಗ ಕೊಟ್ಟಿದ್ರು ಕೂಡ ಜನವರಿ 1ರಿಂದ ಇದು ಅನ್ವಯ ಆಗಲಿದೆ. ಸರ್ಕಾರಿ ಆದೇಶದ ಪ್ರಕಾರ ಜನವರಿ 1ರಿಂದ ಏಪ್ರಿಲ್ ತಿಂಗಳವರೆಗಿನ ಬಾಕಿ ಮೊತ್ತವನ್ನು ಮೇ 2026ರ ವೇತನದೊಂದಿಗೆ ನಗದಾಗಿ ಪಾವತಿಸಲಾಗುವುದು ಅಂತ ಹೇಳಿದ್ದಾರೆ. ಅಂದರೆ ಮೇ ತಿಂಗಳಲ್ಲಿ ಏನು ಸ್ಯಾಲ್ರಿ ಬರುತ್ತೋ ಅದರಲ್ಲಿ ಜನವರಿ 1ರಿಂದ ಏಪ್ರಿಲ್ ತಿಂಗಳವರೆಗಿನ ಬಾಕಿ ಏನು DA ಹಾಕಿದ್ದು ಬಾಕಿ ಅರಿಯರ್ಸ್ ಇದೆ ಅದು ಸಿಗಲಿದೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ತುಟ್ಟಿ ಭತ್ಯೆ ಲೆಕ್ಕಾಚಾರಕ್ಕಾಗಿ ಮೂಲ ವೇತನ ಅಂದರೆ ಸರ್ಕಾರಿ ನೌಕರರು ಧಾರಣೆ ಮಾಡಿರುವ ಹುದ್ದೆಗೆ ಅನ್ವಯವಾಗುವ ವೇತನ ಶ್ರೇಣಿಯಲ್ಲಿ ಪಡೆಯುತ್ತಿರುವ ವೇತನ. ಇದರಲ್ಲಿ ಸ್ಥಗಿತ ವೇತನ, ಬಡ್ತಿ ಮತ್ತು ವೈಯಕ್ತಿಕ ವೇತನಗಳನ್ನು ಸೇರಿಸಿಕೊಳ್ಳಲಾಗಿದೆ ಎಂದು ಆದೇಶದಲ್ಲಿ ತಿಳಿಸಿದ್ದಾರೆ. ಸೊ ಇದಿಷ್ಟು ಆದೇಶದಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಅನ್ನೋದನ್ನು ನಾನು ಹಾಗೆ ಬರೆದು ಹಾಕಿದ್ದೇನೆ. ಯಾಕಂದರೆ ಆದೇಶ ಪ್ರತಿಯೊಟ್ಟಿಗೆ ವ್ಯಾಲಿಡ್ ಇನ್ಫಾರ್ಮೇಷನ್ ನಿಮಗೆ ತಿಳಿಸ್ಕೊಡೋಣ ಅಂತ ಆ ಕಾರಣಕ್ಕೆ. ತುಟ್ಟಿ ಭತ್ಯೆ ಹೆಚ್ಚಳ ನಿಮಗೆಲ್ಲರಿಗೂ ಇವಾಗಲೇ ತಿಳಿಸಿದ ಹಾಗೆ 14.25ರಿಂದ 15.75% ಆಗಲಿದೆ. 1.50 ಹೆಚ್ಚಳ ಆಗಿದೆ. ಈ ಹೆಚ್ಚಳ ಘೋಷಣೆ ಇವಾಗ ಆಗಿದ್ರು ಕೂಡ ನಿಮಗೆ ಇದು ಅನ್ವಯ ಆಗೋದು ಜನವರಿ 1ರಿಂದನೇ ಅನ್ವಯ ಆಗುತ್ತೆ. ಹಾಗೂ ಇದು ಮೇಯಲ್ಲಿ ನಿಮಗೆ ಸ್ಯಾಲ್ರಿ ಅಥವಾ ಪೆನ್ಷನ್ ಏನು ಬರುತ್ತೋ ಅದರಲ್ಲಿ ನೀವು ಈ ಹೊಸ ತುಟ್ಟಿ ಭತ್ಯೆಯನ್ನು ನೋಡ್ಬೋದು. ಹಾಗೂ ಏನು ಬಾಕಿ ಇದೆ ಜನವರಿಯಿಂದ ಬಾಕಿ ಇರುವಂತಹ ತುಟ್ಟಿ ಭತ್ಯೆಯನ್ನು ಕೂಡ ಅದರೊಟ್ಟಿಗೆ ಸೇರಿಸಿ ಕೊಡ್ತಾರೆ. ಸೊ ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.